ಅವರು ಅವರು ವೃತ್ತಿಯಲ್ಲಿ ಅವರು ಮಾತಾಡೋದು ಅದು ಸಹಜ. ಕಡೆಗೆ ಆಮೇಲೆ ಮತ್ತೊಬ್ಬರು ಆ ಕಡೆ ಇದ್ದರು. ಸರ್ ದಯವಿಟ್ಟು ಸರ್ ಹೀಗೆ ಇದೆ, ನಾನು 1 ವರ್ಷ ನೀನಾಸಮಲ್ಲಿ ಊಟ ಹಾಕಿದ್ದೀನಿ ದರ್ಶನ್ ಸರ್ಗೆ, ಆಮೇಲೆ ನಾನು ಹಿಂಗಿದೆ ವೀಕೆಂಡ್ ವಿತ್ ರಮ್ಯ. ಆವಾಗ ಅವರಿಗೆ ಒಂದು ಕನ್ವೆ ಆಯಿತು ಮನಸ್ಸಿಗೆ. ಕನ್ವೆ ಆದಮೇಲೆ ಅಷ್ಟೊತ್ತಿಗೆ ಮೈಸೂರಿಂದ ಒಂದು 4 ಜನ ಬಂದಿದ್ದರು ನೋಡೋದಕ್ಕೆ, ದರ್ಶನ್ ಸರ್ನಲ್ಲ, ನಾಗರಾಜ ಅಂತನೋ ನಾಗು ಅನ್ನೋರಿಗೆ. ಆಮೇಲೆ ಅವರನ್ನು ಕನೆಕ್ಟ್ ಮಾಡಿ ಕೇಳಿದಾಗ ನಮಗೆ ಹೋಗೋದಕ್ಕೊಂದು ಅವಕಾಶ ಸಿಕ್ತು. ನಾನು ಒಳಗಡೆ ಹೋಗಿ ನಾಗು ಅನ್ನೋರನ್ನು ಭೇಟಿ ಮಾಡಿ, ಮುಖ ಭೇಟಿ ಮಾಡಿ ಮಾತಾಡಿಸಿ, ಫೋನಲ್ಲೇ ಮಾತಾಡಿಸಿ ಬಂದು ಕೇಳಿದೆ ನಾನು, ಹೇಗಿದ್ದಾರಪ್ಪ ಬಾಸಿಕ? ಅಡ್ಡಿಲ್ಲಮ್ಮ ಆರಾಮಿದ್ದಾರೆ. ನಾನು ರತ್ನಕ್ಕ ಬಂದಿದ್ರು ಅಂತ ಹೇಳಪ್ಪ ಅಂತ ಹೇಳಿದೆ. ಆಯ್ತಮ್ಮ ಹೇಳ್ತೀನಿ, ನನಗೆ ಹೃದಯ ಭಾರ ಆಗಿದೆ, ಇಷ್ಟು ದೂರ ಬಂದ್ರೂ ದರ್ಶನನ್ನು ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ನೋವು ನಂಗೆ ತುಂಬಾ ಆಯಿತು, ನೋವು ತುಂಬ ಆಯಿತು. ಆಗಲಿ, ಯಾಕೆ ಅಂತಂದರೆ ಆ ವ್ಯಕ್ತಿ ಎಂಥ ಪರಿಸ್ಥಿತಿಲಿದ್ದಾರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ನೋವಿದೆ, ಮನಸ್ಸಲ್ಲಿ ತುಂಬ ನೋವಿದೆ, ಆ ಕೊರಗಿದೆ. ಬೇಡ, ನಾವು ಅವರನ್ನು ಡಿಸ್ಟರ್ಬ್ ಮಾಡಬಾರ್ದು, ಅವ್ರ ಮನಸ್ಸಿಗೆ ನಾವು ಇನ್ನೂ ಘಾಸಿಗೊಳಿಸ್ಬಾರ್ದು. ಅವರು ಒಳಗಡೆ ನೆಮ್ಮದಿಯಾಗಿರಲಿ ಅಂಥೇಳಿ ಮತ್ತೆ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿ, ಒಂಚೂರು ದರ್ಶನ್ ವಿಷಯ ತಿಳಿಸಪ್ಪ, ರತ್ನಕ್ಕ ಬಂದಿದ್ದರು ಅಂಥೇಳಿ ತಿಳಿಸು ಮಗ ಅಂಥೇಳಿ ತುಂಬಾ ನನಗೆ ಆ ಕ್ಷಣದಲ್ಲಿ ನಾನು ಅಲ್ಲೇ ನನಗೆ ತುಂಬಾ ನಾನು ಹೇಗೆ ಇಲ್ಲಿ ನನಗೆ ಎಮೋಷ್ನಲ್ ಆಗ್ತಿದ್ಯೋ, ಆ ಕ್ಷಣದಲ್ಲಿ ನನಗೆ ಅಲ್ಲೂ ದರ್ಶನ್ ನೆನಪಿಸ್ಕೊಂಡಾಗ ಇದು ನನಗೆ ಭಾವುಕಳಾದೆ, ಮಾತಾಡೋಕ್ಕೆ ಮಾತಾಗಿಲ್ಲ. ಇಷ್ಟೇ ಕೇಳಿದ್ದು ನಾನು, ದರ್ಶನಿಗೆ ವಿಷಯ ತಿಳಿಸು ಮಗ ಅಷ್ಟೇಳಿ ನಾನು ಫೋನ್ ಕಟ್ ಮಾಡಿದೆ. ಇಷ್ಟಾಯಿತು. ಅಲ್ಲಿಂದ ಹೊರಗೆ ಬಂದ ಮೇಲೆ ಭಾರವಾದ ಮನಸ್ಸಿಂದ ಹೊರಗೆ ಬಂದೆ. ದೇವ್ರು ಒಳ್ಳೇದು ಮಾಡಲಿ, ದರ್ಶನ್ ತಪ್ಪು ಮಾಡಿದರೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡಿಲ್ಲ ಅಂದರೆ ಹೊರಗೆ ಬರ್ತಾರೆ. ಹಾಗಾಗಿ ಒಳ್ಳೇದಾಗಲಿ ಅಂತ ಹೊರಗೆ ಬಂದೆ. ನಾನು ಈ ಮಧ್ಯೆ ಕೇಳ್ಕೊಳ್ಳೋದು ಏನು ಅಂತಂದರೆ, ರೇಣುಕಾ ಸ್ವಾಮಿಯೂ ತುಂಬ ಒಳ್ಳೆಯವರಲ್ಲ. ನಾನು ಅವ್ರ ಅಪ್ಪ ಅಮ್ಮಂಗೆ ಅವ್ರು ಮೋಸ ಮಾಡಿದ್ದಾರೆ, ಅವ್ರ ಹೆಂಡ್ತಿಗೆ ಮೋಸ ಮಾಡಿದ್ದಾರೆ. ಅವರು ಒಬ್ಬ ಪ್ರೆಗ್ನೆಂಟ್ ಆ ತಾಯಿ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಮಕ್ಕಳ ಸತ್ತ ಸಂಕಟ ಯಾವ ತಂದೆ ತಾಯಿಗೂ ಬೇಡ, ಅಷ್ಟು ನೋವಾಗತ್ತೆ. ಏಕೆಂದರೆ ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ನಮ್ಮ ಮನೆಯವರಿಗೆ ಎಕ್ಸ್ಪೈರ್ಡ್ ಆಗಿ 1.5 ವರ್ಷ ಆಯಿತು, ಕ್ಯಾನ್ಸರಿಂದ, ಲಂಗ್ಸ್ ಕ್ಯಾನ್ಸರಿಂದ. ಆ ನೋವಿನ ದಿನಗಳನ್ನು ನಾನು ಎದುರಿಸಿದ್ದೀನಿ. ಆ ನೋವು ಎಷ್ಟು ಅಂತೇಳಿ ನಂಗೆ ಅರ್ಥ ಆಗತ್ತೆ. ಆದರೆ ರೇಣುಕಾ ಸ್ವಾಮಿ ಆ ಮಟ್ಟಕ್ಕೆ ಹೋಗೋದು ಬೇಡದಿತ್ತು. ಏಕೆಂತಂದರೆ ಯಾವ ವ್ಯಕ್ತಿಯನ್ನು ಮಾಡಬೇಕು, ನಾವು ಬಡವಾನಿನ ಮಡಗ್ದಂಗಿರು ಅಂತ, ನಮ್ಮ ಬದುಕೇನು, ನಮ್ಮ ಜೀವನ ಶೈಲಿ ಏನು, ಅದನ್ನು ನಾವು ಎದುರಿಸ್ಕೊಂಡು ಬದುಕೋದನ್ನು ನಾವು ಕಲಿಬೇಕು. ಬಿಟ್ಟರೆ ನಾವು ಏನೋ ಮಾಡೋಕ್ಕೋಗಿ ಏನೋ ಆಗಿ ಇವತ್ತು ಆ ವ್ಯಕ್ತಿನೇ ಇಲ್ಲ. ಯಾಕೆ ಈ ರೀತಿ ಮಾಡಿಕೊಂಡ್ರು? ಇದರಲ್ಲಿ ರೇಣುಕಾ ಸ್ವಾಮಿದು ಅಪರಾಧ ಇದೆ ಅಲ್ವಾ? ಅವ್ರು ಆ ರೀತಿ ಮಾಡದೆ ಹೋಗಿದ್ರೆ ಇವ್ರು ಈ ರೀತಿ ಬರ್ತಾ ಇರಲಿಲ್ಲ. ಯಾವುದೇ ಆದರೂ ಅಷ್ಟೇ, ಹಿಂಗೆ ನಾವು ಬಾಲ್ ಹಾಕಿದಾಗ ನಮ್ಗೆ ಅದು ಬಾಲ್ ವಾಪಸ್ ಬರುತ್ತೆ. ಆ ಬಾಲ್ ಅಲ್ಲೇ ಇರಬೇಕಂದ್ರೆ ನಾವು ಒಳ್ಳೆಯವರಾಗಿರಬೇಕು. ಹಾಗಾಗಿ ತಪ್ಪಾಗಿದೆ. ಈಗ ರೇಣುಕಾ ಸ್ವಾಮಿ ಸತ್ತೋಗಿದ್ದಾರೆ, ಅವ್ರನ್ನ ನಾವು ವಾಪಸ್ ತರೋಕ್ಕಾಗಲ್ಲ. ಈಗ ಒಂದು ವ್ಯಕ್ತಿ ಸತ್ತ ಮೇಲೆ ವಾಪಸ್ ತರೋಕ್ಕಾಗಲ್ಲ. ಆದರೆ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಇಲ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ, ಅದು ತನಿಖೆಯಿಂದ ಹೊರಗೆ ಬರಲಿ. ಆದರೆ ನಾನು ಈ ಮೀಡಿಯಾದ ಮೂಲಕ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ದರ್ಶನ್ ಸರ್ನ ಹೊರಗೆ ಬರಲಿ ಆದಷ್ಟು ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸಾರಿ ಸರ್, ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಹೊರಗೆ ಬರಲಿ ಸರ್ ದರ್ಶನ್ ಸರ್, ಅಷ್ಟೇ. ಈ ಮಧ್ಯೆ ಅವರ ವಿಜಯಲಕ್ಷ್ಮಿ ಅವರ ಪತ್ನಿಯವರಿಗೆ ಏನಾದ್ರು ಮಾತಾಡಿಸಿದ್ರಾ, ಕರೆ ಮಾಡಿದ್ರಾ, ಅಥವಾ ಏನು ಮನೆ ಹತ್ರ ಏನಾದ್ರು ಹೋಗಿದ್ರಾ? ಖಂಡಿತ ಇಲ್ಲ ಸರ್. ನಾನು ದರ್ಶನ್ ಸರ್ನ ಇಷ್ಟು ಹತ್ರದಿಂದ ಇಷ್ಟು ವರ್ಷದಿಂದ ಭೇಟಿಯಾದ್ರೂ ನಾನು ಆ ಒಂದು ಇದಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಬದುಕಿಲ್ಲಿ ನಾವು ಬೆಂಗಳೂರಿಗೆ ಹೋದಾಗಷ್ಟೇ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ನಾವು ಬರ್ತೀವಿ. ಅದನ್ನು ಹೊರತುಪಡಿಸಿದರೆ ಯಾರನ್ನು ನಾನು ವಿಜಯಲಕ್ಷ್ಮಿ ಮೇಡಮ್ನೇನು ಭೇಟಿಯಾಗಿಲ್ಲ. ಆದರೆ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ 2 ಮಾತು ಹೇಳಬೇಕು ಅಂತಂದರೆ, ಅವ್ರು ಗ್ರೇಟ್ ಸರ್. ಇವತ್ತು ಅವರ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಅಂತ ಅಂತಿದ್ರೇನೋ ಗೊತ್ತಿಲ್ಲ. ಆದರೆ ಹೆಂಡ್ತಿನೇ, ಬೇರೆಯವ್ರೇ.
ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋರು ಇದಾರಲ್ಲ, ಅವ್ರು ಯಾವತ್ತೂ ಕಡೆವರೆಗೂ ಇರ್ತಾರೆ. ಏನೇ ನೋವು ಬರಲಿ, ಏನೇ ಬರಲಿ. ಕೆಲವೇ ಒಂದಷ್ಟು ಜನ ಅದು ನಮಗೆ ಗೊತ್ತಿಲ್ಲ, ಅದು ಅವರವರ ಬದುಕಿನ ವಿಚಾರ. ಆದರೆ ವಿಜಯಲಕ್ಷ್ಮಿ ಮೇಡಮ್ ಆ ವಿಚಾರದಲ್ಲಿ ತುಂಬ ಅವರ ವ್ಯಕ್ತಿತ್ವವನ್ನು ಮೆರೆದಿದ್ದಾರೆ. ಅವರು ಇವತ್ತು ದರ್ಶನ್ ಬೆನ್ನಿಗೆ ನಿಂತಿದ್ದಾರೆ. ಆ ಹೆಣ್ಮಗಳು ಒಂದು ಬದುಕನ್ನು ದೇವ್ರು ಹಸನಾಗಿಸ್ಲಿ, ಅಥವಾ ಅವ್ರ ಬದುಕಿಗೆ ಮುಂದೆ ದರ್ಶನ್ ಸರ್ ಬಂದು ವಿನಿಶ್ ಜೊತೆಗೆ, ಅವ್ರ ತಾಯಿ ಜೊತೆಗೆ, ಅವ್ರ ಕುಟುಂಬದವ್ರ ಜೊತೆಗೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸರ್. ಅಷ್ಟೊಂದು ಹೆಸರು ಕೀರ್ತಿಯನ್ನು ಗಳಿಸಿದಂಥ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಒಂದು ಹೆಣ್ಣಿನಿಂದ ಎಲ್ಲೋ ಒಂದು ಕಡೆ ಎಲ್ಲ ಇಮೇಜನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂತ ಅಂತ. ಸರ್ ಅದನ್ನು ನನಗೆ ಗೊತ್ತಿಲ್ಲ. ನಾನು ಆ ಪ್ರಶ್ನೆಗೇನು ಉತ್ತರ ಕೊಡಲಾರೆ. ಯಾಕೆಂತಂದರೆ ಅವರವರ ಜೀವನದಲ್ಲಿ ಏನೇನಾಗಿರುತ್ತೋ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅದನ್ನು ನಾವು ನೋಡಿಲ್ಲ. ಅದ್ರ ಬಗ್ಗೆ ನಾನು ಯಾವ ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡಲ್ಲ ಸರ್. ಮೇಡಮ್, ದರ್ಶನ್ ಅವರು ಇಲ್ಲಿ ಮನೆಗೆ ಬಂದಾಗಲಿ ಅಥವಾ ಮೆಸ್ಸಲ್ಲಿದ್ದಾಗ ಹೇಗಿದ್ರು ಮೇಡಮ್? ಅವರ ಒಡನಾಟಗಳು ಅಥವಾ ಸ್ವಭಾವ, ಮೃದು ಸ್ವಭಾವ ಹೇಗೆ, ಒರಟಾಗಿದ್ರಾ ಹೇಗೆ ಅಂತೇಳಿ? ಖಂಡಿತ ಸರ್, ಅವ್ರು ತುಂಬ ಒಳ್ಳೆಯವರು, ತುಂಬ ಹೆಂಗರಳು. ಮುಂಗೋಪ ಜಾಸ್ತಿ, ಸ್ವಲ್ಪ ಮುಂಗೋಪ ಇರತ್ತೆ. ಈಗ 5 ಬೆರಳು ಒಂದೇ ಸಮ ಇಲ್ಲ ಅಲ್ಲ ಸರ್, 5 ಬೆರಳು ಒಂದೇ ಸಮ ಇಲ್ಲ. ಒಂದಲ್ಲ ಒಂದು ಲೋಪದೋಷ ಎಲ್ಲ ಮನುಷ್ಯನಲ್ಲೂ ಇದ್ದೇ ಇರತ್ತೆ. ಆದರೆ ದರ್ಶನ್ ಸರು ಆ ಕ್ಷಣ ಸ್ವಲ್ಪ ದುಡುಕಿದ್ರು ಅಂತ ಅನಿಸುತ್ತೆ ಆ ವಿಚಾರದಲ್ಲಿ. ಆದರೆ ಆ ವ್ಯಕ್ತಿ ತುಂಬ ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು. ನಾನು ಈಗೊಂದು 2-3 ವರ್ಷದಿಂದ ಅವರ ಸ್ವಲ್ಪ ಬದಲಾವಣೆಗಳು ಇರ್ಬೋದು. ಮತ್ತು ಮನುಷ್ಯ ಸಮಯಕ್ಕೆ ತಕ್ಕ ಹಾಗೆ ಬದಲಾಗೋದು ವ್ಯಕ್ತಿಯ ಈ ಗುಣ ಅದು ಇರ್ಬೋದು. ಆದರೆ ನಾನೆಲ್ಲೂ ಕಂಡಂತೆ ಅವರು ಬದಲಾದಂಗೆ ಅಂತ ನಮಗನ್ನಿಸಿಲ್ಲ. ಏಕೆಂತಂದರೆ ನಾನು ಅವ್ರ ಜೊತೆಗಿನ ಒಡನಾಟ ಒಂದು 25 ವರ್ಷದ ಒಂದು ಬಾಂಧವ್ಯ ಇದೆ. ಅವ್ರು ಎಲ್ಲೂ ನಾನು ಬದಲಾದ ವ್ಯಕ್ತಿಯನ್ನು ನಾನು ನೋಡಲೇ ಇಲ್ಲ. ನಾವು ಮೊನ್ನೆ ಕೇಳಿದಾಗಲೇ ನಮಗೆ ಶಾಕ್ ಆಗಿದ್ದು, ದರ್ಶನ್ ಹೀಗೆ ಅನ್ನೋದು ಇದೆಯಲ್ಲ, ಅದನ್ನು ನಮ್ಮ ಹತ್ರ ತಗೊಳಕ್ಕೆ ಆಗಲಿಲ್ಲ. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂಥೇಳಿ ತುಂಬ ಮನಸ್ಸಿಗೆ ನೋವಾಯಿತು. ಆಮೇಲೆ ನಮಗೆ ನಾವೇ ಸಮಾಧಾನ ಮಾಡ್ಕೋತಾ ಹೋದಾಗ, ಮನುಷ್ಯನ ಟೈಮ್ ಕೆಟ್ಟಾಗ ಅಥವಾ ಮನುಷ್ಯನ ಒಂದು ಟೈಮ್ ಅಂತ ಇದೆಯಲ್ಲ, ಅದು ಬಂದಾಗ ಯಾರೂ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸ್ವಲ್ಪ ಈಗ ಬ್ಯಾಡ್ ಟೈಮ್ ಇರ್ಬೋದು, ಮುಂದಿನ ದಿನ ಒಳ್ಳೇದಾಗುತ್ತೆ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದ್ದೀವಿ. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ನಮ್ಮ ಹತ್ರ ತಗೊಳಕ್ಕೆ ಆಗೋದಿಲ್ಲ. ಅಂಥ ಒಳ್ಳೆ ವ್ಯಕ್ತಿ ಅವರು. ಜೀವನದಲ್ಲಿ ತುಂಬ ಸಹಾಯ ಮನೋಭಾವ ಇದೆ. ಅವರಿಂದ ಎಷ್ಟು ಜನ ಸಹಾಯ ತಗೊಂಡಿದ್ದಾರೆ. ಅದರಲ್ಲಿ ಸಹಾಯ ತಗೊಳ್ಳದೆ ಏನನ್ನು ನಿರೀಕ್ಷೆ ಮಾಡದೆ ನಿಂತಿರೋದು ಮೋಸ್ಟ್ಲಿ ರತ್ನಕ್ಕ ಶ್ರೀಧರಣ್ಣ ಮಾತ್ರ. ನಾನು ಈ ವಿಷಯವನ್ನು ಎಲ್ಲಿ ಬೇಕಾದರೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಇವತ್ತು ಈ ಮಾತು ನಿಮ್ಮ ಚಾನಲಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಫಸ್ಟ್ ಅವನಯಾನಿ ಇದ್ರವ್ರು ಬಂದಿದ್ದರು. ಅವರು ಈಗೇನೆ ನನ್ನ ಹತ್ರ ಇಂಟ್ರ್ಯೂ ಮಾಡಿದಾಗ ನನಗೆ ದರ್ಶನ್ ಅಂತ ಬಂದಾಗ, ನನಗೆ ಯಾವುದೇ ವ್ಯಕ್ತಿಗಿರ್ಬೋದು, ನನ್ನ ಮಕ್ಕಳಂತ ನಾನು ಆ ಪ್ರೀತಿಯನ್ನು ನಾವು ಕೊಟ್ಟಿರ್ತೀವೋ, ನಮಗೆ ಅಳೋದಕ್ಕೆ ಗ್ಲಿಸರಿನ್ ಬೇಕಾಗಿಲ್ಲ. ಮನಸ್ಸಿನ ಪ್ರೀತಿ, ಆ ಬಾಂಧವ್ಯ ಇದೆಯಲ್ಲ, ಅದು ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಆ ನೋವು ಮತ್ತು ಆ ದುಃಖವನ್ನು ತರಿಸುತ್ತೆ. ಯಾರ್ಯಾರೋ ಒಂದಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ, ಡೌರಾಣಿ, ಬಕೆಟ್ ಹಿಡಿ, ನೀವು ದರ್ಶನ್ ಅವ್ರ ಬಕೆಟ್ ಹಿಡಿಯೋರು, ನಿಮಗೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ, ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ನಾನು ಅವ್ರು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಅಪ್ಪ, ಯಾರು ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ದೇನೆ ಏನನ್ನೂ ಮಾತಾಡಬೇಡಿ. ನಿಮಗೆ ಒಳ್ಳೆಯದನ್ನು ಮಾಡೋಕ್ಕಾಗದೆ ಹೋದರೆ ಕೆಟ್ಟದ್ದನ್ನಂತೂ ಬಯಸಬೇಡಿ. ರತ್ನಕ್ಕ ಹೇಗೆ ಅಂತೇಳಿ ನಮ್ಮ ಮನೆಗೆ ಬಂದು ನೋಡಿ, ರತ್ನಕ್ಕ ಹೇಗಿದ್ದಾರೆ. ದರ್ಶನ್ ಸರ್ ಅವರು ದುಡ್ಡು ಕೊಟ್ಟಿದ್ದಾರಾ ಅಥವಾ ಬಕೆಟ್ ಹಿಡ್ದಿದ್ದಾರಾ? ದರ್ಶನ್ ಸರ್ನ ಇಷ್ಟು ಇದು